ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇ ಬಾರಿಗೆ ಯೂಟ್ಯೂಬ್ ವೀಕ್ಷಣೆ ಮಾಡ್ತಾಯಿದ್ದೀರಾ ನಮ್ಮ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈಗ ಇಂದಿನ ಭಾಗದಲ್ಲಿ ನಿಮಗೆ ಹೇಳಿದ್ದೆ ಏನು ಹೇಳಿದೆ, ಬೇವಿನ ಕಡ್ಡಿ ಪಾಯಸದ ಬಗ್ಗೆ. ಬೇವಿನ ಕಡ್ಡಿ ಪಾಯಸ ಇದ್ರ ಬಗ್ಗೆ ತುಕಾರಾಮರು ಏನು ಮಾಡಿದ್ರು ಅಂತ ಹೇಳಿದೆ. ಅವರೆಲ್ಲ ಭಕ್ತರೆಲ್ಲ ತಗೊಂಡು ಹೋಗಿದ್ರು. ಆ ಹಿಂದಿನ ಭಾಗದಲ್ಲಿ ನೆನೆಸಿ ಮುಂದುವರಿಸ್ತೀನಿ. ಆ ಹಿಂದಿನ ಎಲ್ಲ ತೊಗೊಂಡೋಗಿದ್ದಂಥ ಬೇವಿನ ಕಡ್ಡಿನ ಎಲ್ಲ ಕಡೆ ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿಸಿ ಕೊನೆಗೆ ತಂದು ಒಪ್ಪಿಸ್ತಾರೆ. ಯಾರಿಗೆ? ವಿಠಲನಿಗೆ, ತುಕಾರಾಮರಿಗೂ ಒಪ್ಪಿಸ್ತಾರೆ. ತುಕಾರಾಮರಿಗೆಲ್ಲ ತಂದು ಅದನ್ನು ಭಕ್ತಿಯಿಂದ ನಾವೆಲ್ಲ ಮುಗಿಸ್ಕೊಬಂದಿದ್ದೀವಿ ಅಂತ ಒಪ್ಪಿಸ್ತಾರೆ. ತೀರ್ಥಯಾತ್ರೆ ಮಾಡಿ ಬಂದ ನಂತರ 10 ಮಂದಿಗೆ ಭೋಜನ ಸಮರ್ಪಣೆ ನಡೆಸುವುದು ಸಂಪ್ರದಾಯ. ಇವರೇ ಒಂದು ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಯಾರೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದರೂ ಒಂದು 10 ಜನಕ್ಕೆ ಊಟ ಹಾಕಿ ಬಡಿಸುವಂಥದ್ದು ಒಂದು ಸಂಪ್ರದಾಯನ ಇಟ್ಕೊಂಡಿರ್ತಾರೆ. ಅದರಂತೆ ತುಕಾರಾಮರು ಭಕ್ತಾದಿಗಳೆಲ್ಲರಿಗೂ ಯಾತ್ರೆ ಮಾಡಿ ಬಂದವರ ಸವಿ ನೆನಪಿಗಾಗಿ ಊಟಕ್ಕೆ ಕರೆದರು. ಎಲ್ಲರೂ ಏನು ಮಾಡ್ತಾರೆ, ಊಟಕ್ಕೆ ಕರೀತಾರೆ. ಅದಕ್ಕೆ ಎಲ್ಲರ ತೀರ್ಥಯಾತ್ರೆಗೆ ಹೋಗಿದ್ರಲ್ಲ, ತೀರ್ಥಯಾತ್ರೆಗೆ ಹೋಗಿದ್ರು ಎಲ್ಲರೂ ಕೂಡ ಊಟಕ್ಕೆ ಕರೀತಾರೆ. ಸಂಪ್ರದಾಯದ ಬನ್ನಿ ಊಟಕ್ಕೆ ಎಲ್ಲರೂ ಅಂತ ಅಂದ್ಬಿಟ್ಟು ಕರೆದಾಗ ಸವಿ ನೆನಪು ಊಟಕ್ಕೆ ಕರೀತಾರೆ. ಭಕ್ತಗಳೆಲ್ಲ ಸಂತೋಷದಲ್ಲಿ ಭೋಜನ ಸಂತರ್ಪಣೆಯ ಸಮಾರಂಭದಲ್ಲಿ ಭಾಗವಹಿಸಿದರು. ಆಯಿತಾ? ಇವ್ರೇನು ಮಾಡ್ತಾರೆ, ತುಂಬ ಖುಷಿಯಾಯಿತು ಅವರಿಗೆ. ನಮ್ಮ ತುಕಾರಾಮ್ ಇದ್ದಿದ್ದಾರಲ್ಲ, ವಿಠಲ್ ಭಕ್ತರು ತುಂಬ ಒಳ್ಳೆ ಭೋಜನ, ಒಳ್ಳೆ ಹೊಟ್ಟೆ ತುಂಬ ಭೋಜನ, ಒಳ್ಳೆ ಊಟ ಸಿಗುತ್ತೆ ಇವತ್ತು ನಮಗೆ, ಎಲ್ಲನೂ ಮುಗಿಸ್ಕೊಬರೋಣ ಅಂದ್ಬಿಟ್ಟು ಎಲ್ಲ ಖುಷಿಯಿಂದ ನಾವೆಲ್ಲ ಜೊತೆಗೆ ಎಲ್ಲ ತೀರ್ಥಯಾತ್ರೆ ಬೇರೆ ಮುಗಿಸ್ಕೊಬಂದಿದ್ರು. ತುಂಬ ಖುಷಿಯಾಯಿತು ಇವರಿಗೆ. ಬಂದರು, ಭಾಗವಹಿಸಿದ್ರು. ಅಡಿಗೆ ಸಿದ್ಧವಾಯಿತು. ಎಲ್ಲರೂ ಸಾಲಾಗಿ ಊಟಕ್ಕೆ ಕುಳಿತರು. ತುಕಾರಾಮರೇ ಸ್ವತಃ ಉಣಬಡಿಸಲು ನಿಂತರು. ಆಗ ತುಕಾರಾಮರೇ ಊಟವನ್ನು ಬಡಿಸಲು ನಿಂತ್ಕೊತಾರೆ. ಎಲ್ಲರಿಗೂ ವಿಠಲನ ಪ್ರಸಾದವೆಂದರೆ ಸಿದ್ಧಗೊಳಿಸಿದ್ದ, ಎಲ್ಲರಿಗೂ ಏನು ಹೇಳ್ತಾರೆ, ವಿಠಲನ ಪ್ರಸಾದವೆಂದು ಸಿದ್ಧಗೊಳಿಸಿದ್ದ ಬೇವಿನ ಪಾಯಸವನ್ನು ಉಣಬಡಿಸಿದರು. ಅವ್ರಿಗೆಲ್ಲರೂ ಹೇಳ್ತಾರೆ, ಏನು ಪರಮಭಕ್ತರು ನೀವೆಲ್ಲ ಏನು ವಿಠಲನ ನೆನ್ಕೊಂಡು ಎಲ್ಲ ನೀವು ಬಂದಿದ್ದೀರಾ, ಭಕ್ತರಾಗಿ ಬಂದಿದ್ದೀರಾ, ಆಯಿತಾ? ನಿಮ್ಮೆಲ್ರಿಗೂ ಆ ದೇವರ ಹೆಸರಲ್ಲಿ, ವಿಠಲನ ಒಂದು ದೇವರ ಹೆಸರಲ್ಲಿ ಎಲ್ಲ ಪ್ರಸಾದವೆಂದು ಸಿದ್ಧಗೊಳಿಸಿ ಬೇವಿನ ಪಾಯಸವನ್ನು ಉಣಬಡಿಸಿದರು. ಎಲ್ಲರೂ ಆನಂದದಿಂದ ಜೈ ಪಾಂಡುರಂಗ ವಿಠಲ ಎಂದು ಒಕ್ಕಲೂರಿನಿಂದ ಕೂಗುತ್ತಾ ಪಾಯಸವನ್ನು ನಾಲಿಗೆ ಮೇಲೆ ಚಪ್ಪರಿಸುತ್ತಿದ್ದಂತೆ ಕಹಿ ರುಚಿಯಿಂದ ಕಸವಿಸಿಕೊಂಡರು. ಹರಳೆಣ್ಣೆ ಕುಡಿದಂತಾಯಿತು. ಮುಖ ಬಾಡುತ್ತಾ ತುಕಾರಾಮರ ಇದು ಧರ್ಮವಾ ಎಂದು ಪ್ರಶ್ನಿಸುವಂತೆ ನೋಡಿದಳು. ಅಂದರೆ ಅವ್ರು ಕೇಳಲಿಲ್ಲ, ಅವ್ರ ಮುಖ ಆ ಥರ ಇತ್ತು. ಏನು ಈ ಥರ ನೀವು ಮಾಡ್ಬೋದಾ? ವಿಠಲನ ಪರಮಭಕ್ತರು ನೀವು, ನಿಮ್ಮನ್ನು ನಂಬಿ ನಾವು ಊಟಕ್ಕೆ ಬಂದರೆ, ನಿಮ್ಮ ಮನೆಗೆ ಊಟಕ್ಕೆ ಬಂದರೆ ಈ ಥರ ನೀವು ಮಾಡ್ಬೋದು ಅಂದ್ಬಿಟ್ಟು ಅದರ ಮುಖದಲ್ಲಿ ಆ ಥರ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಯಾರು? ಎಲ್ಲ ಭಕ್ತರುಗಳು, ಅವ್ರ ಭಕ್ತರು, ವಿಠಲಮ್ಮ ತುಕಾರಾಮನ ಭಕ್ತರು. ನೀವು ಈ ಥರ ಮಾಡ್ಬೋದು, ಊಟಕ್ಕೆ ಬಂದವನು ಕರೆದ್ಬಿಟ್ಟು ಈಗ ಬೇವಿನ ಪಾಯಸ ಹಾಕ್ಬಿಟ್ಟು ನಾವೆಲ್ಲ ನಾಲಿಗೆಲ್ಲ ಕೈ ಆಗ್ತಾಯಿದೆ, ನಾವು ಊಟ ಮಾಡೋಕ್ಕಾಗುತ್ತೆ ಅನ್ನೋದಾಗ ತುಕಾರಾಮರಿಗೆ ಹಿಡಿಸಲಾಗದಷ್ಟು ನಗು ಬಂತು. ಎಷ್ಟು ನಗು ಬಂತು ಅಂದರೆ ಹಾಗೆ ಅಷ್ಟೊಂದು ನಗು ಬಂದ ಜೊತೆಗೆ ಕನಿಕರೂ ಉಂಟಾಯಿತು. ಅವರು ಸ್ವಲ್ಪ ಕನಿಕರನೂ ಉಂಟಾಯಿತು. ಏನು ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಹಾಗೆ ಕೈ ಜೋಡಿಸಿಕೊಂಡು ಕ್ಷಮೆ ಯಾಚಿಸುತ್ತಾ ಹೇಳಿದರು, ನೋಡಿ ನೀವೆಲ್ಲರೂ ಏನು ಹೇಳ್ತಾರೆ, ತುಕಾರಾಮರು ಹೇಳ್ತಾರೆ, ನೋಡಿ ನೀವೆಲ್ಲರೂ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಸ್ನಾನ ಮಾಡಿ ಬಂದಿದ್ದೀರಿ, ಎಲ್ಲ ಕ್ಷೇತ್ರಗಳ ದೇವರನ್ನು ಸಂದರ್ಶಿಸಿ ಬಂದಿದ್ದೀರಿ. ಹಾಗೆಯೇ ನಾನು ಪ್ರತಿನಿಧಿಯ ರೂಪದಲ್ಲಿ ಕಳಿಸಿದ್ದ ಬೇವಿನ ಕಡ್ಡಿಗೂ ಸ್ನಾನ ಮಾಡಿಸಿದ್ದೀರಿ ಅಲ್ವಾ? ಏನು ಹೇಳ್ತಾರೆ, ನೀವೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀರಿ, ಅದೇ ನಾನು ಕಳಿಸಿದ್ನಲ್ಲ ಪ್ರತಿನಿಧಿ, ಆ ಪ್ರತಿನಿಧಿಗೂ ಬೇವಿನ ಕಡ್ಡಿ ಕೂಡ ಸ್ನಾನ ಮಾಡಿಸಿದ್ದೀರಿ, ಎಲ್ಲ ಕಡೆ ಒಂದು ಮಾಡ್ಕೊ ಬಂದಿದ್ದೀರಿ, ದೇವರ ದರ್ಶನವನ್ನು ಮಾಡಿಸಿದ್ದೀರಿ. ಇಷ್ಟಾದರೂ ಈ ಕಡ್ಡಿ ತನ್ನ ಕೈ ಸ್ವಭಾವವನ್ನು ಬಿಟ್ಟೇ ಇಲ್ಲ. ಅವ್ರು ಹೇಳ್ತಾರೆ ಒಂದು ಅರ್ಥದಲ್ಲಿ, ನೋಡಿ ಇಷ್ಟೆಲ್ಲ ಮಾಡ್ಕೊಬಂದಿರ ನೀವೆಲ್ಲ, ನೀವು ತೀರ್ಥಯಾತ್ರೆಗೆ ಹೋಗಿದ್ದೀರ, ಪುಣ್ಯಕ್ಷೇತ್ರ ಸ್ನಾನ ಮಾಡಿದ್ರೆ ಎಲ್ಲ ಆಗಿದ್ದೀರಾ, ಆದರೆ ಇಷ್ಟೆಲ್ಲ ಆದರೂ ಏನೇನೆಲ್ಲ ಮಾಡ್ಕೊಬಂದಿರಿ ನೀವು, ಸ್ನಾನ ಮಾಡಿಸಿ ದೇವ್ರ ದರ್ಶನ ಮಾಡಿಸಿ ಎಷ್ಟು ಪುಣ್ಯಕ್ಷೇತ್ರಗಳನ್ನ ಸುತ್ತ ಬಂದಿದ್ದೀರ ಭಾರತದಾದ್ಯಂತ, ಇಷ್ಟಾದರೂ ಈ ಕಡ್ಡಿ ತನ್ನ ಕೈ ಸ್ವಭಾವವನ್ನು ಬಿಟ್ಟೇ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಅದಕ್ಕೆ ನೋಡಿ ಹೇಳ್ತಾರೆ, ಮುಂದಕ್ಕೆ ಹೋಯ್ತಾ, ಹಾಗೆಯೇ ಕೇವಲ ಮೂಢನಂಬಿಕೆಯಲ್ಲಿ ಮುಳುಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಬಂದ ಮಾತ್ರಕ್ಕೆ ಮನಃಶುದ್ಧಿ, ಅಂತರಂಗ ಶುದ್ಧಿ ಲಭಿಸುವುದಿಲ್ಲ. ನೋಡಿ ಏನು ಹೇಳ್ತಾರೆ, ಇದು ಎಲ್ಲಿಗೆ ತಗೊಂಡೋದು ನೋಡಿ ತುಕಾರಾಮರು,
ಅಂದರೆ ನಮ್ಮ ಮೂಢನಂಬಿಕೆಗಳಿಗೆ ತಗೊಂಡೋದ್ರು. ಕಥೆನ ಬೇವಿನ ಕಡ್ಡಿಯಿಂದ ಎಲ್ಲಿಗೆ ತೊಗೊಂಡೋದ್ರು ಹೇಳಿ? ಒಂದು ಮೂಢನಂಬಿಕೆ ಇದಕ್ಕೆ ರೂಪ. ಅದಕ್ಕೆ ಹೇಳ್ತಾರೆ, ನೀವು ಎಲ್ಲೇ ಸ್ನಾನ ಮಾಡಿ, ಯಾವುದೇ ಪುಣ್ಯಕ್ಷೇತ್ರಗಳಿಗೂ ಸ್ನಾನ ಮಾಡಿದ ಕ್ಷಣಕ್ಕೆ ಮನಃಶುದ್ಧಿ, ಅಂತರಂಗ ಶುದ್ಧಿ ಲಭಿಸುವುದಿಲ್ಲ, ಏನೂ ಲಭಿಸೋದಿಲ್ಲ. ಪರಮಾತ್ಮನಾದ ಪಾಂಡುರಂಗನನ್ನು ಅಂತರಾಳದಿಂದ, ಪರಮಾತ್ಮನಂತ ವಿಠಲನನ್ನು, ಆ ಪಾಂಡುರಂಗನನ್ನು ಅಂತರಾಳದಿಂದ ನಿಷ್ಠೆಯೊಂದಿಗೆ ಭಜಿಸಿದರೆ ಮಾತ್ರ ನಾವು ಶುದ್ಧರಾಗುತ್ತೇವೆ. ಅಂದರೆ ನಾವು ಎಲ್ಲಿರ್ತೀವಿ ಎಲ್ಲೇ ಮಾಡಿ ನಾವು ಅಂತರಾಳದಿಂದ, ಮನಃಶುದ್ಧಿಯಿಂದ, ಮನಃಶಾಂತಿಯಿಂದ ನಾವು ಏಕಾಗ್ರತೆ, ಒಂದು ಪರಿಶುದ್ಧವಾದ ಮನಸ್ಸನ್ನು ಇಟ್ಕೊಂಡು ನಾವು ಮಾಡಿದಾಗ, ಪ್ರಾರ್ಥನೆ ಮಾಡಿದಾಗ ಮಾತ್ರ ಶುದ್ಧ ಮನಸ್ಸು, ನಾವು ಶುದ್ಧರಾಗುತ್ತೇವೆ ಹೊರತು ಸಿದ್ಧಿ ಪಡೆಯುತ್ತೇವೆ. ವ್ಯಥಾ ತೀರ್ಥಯಾತ್ರೆ, ವೃತ ಮಾಡ್ತೀವಿ ಎಂದು, ತೀರ್ಥಯಾತ್ರೆ ಮಾಡ್ತೀವಿ ಎಂದು ಮಾಡಿದರೆ ಈ ಬೇವಿನ ಕಡ್ಡಿಯಂತೆಯೇ ಸ್ವಭಾವದಲ್ಲಿ ಯಾವ ಮಾರ್ಪಾಡು ಹೊಂದದೇ ಇರುತ್ತೇವೆ. ಅಂದರೆ ನೀವೇನು ತಿಳ್ತಾರೆ, ನೀವು ಎಷ್ಟೇ ತೀರ್ಥಯಾತ್ರೆ ಮಾಡಿ, ನೀವು ಏನೇ ಮಾಡಿ, ನಿಮ್ಮಲ್ಲಿ ಬದಲಾವಣೆ ಆಗಿಲ್ಲ ಅಂದರೆ, ನೀವು ಮೂಢನಂಬಿಕೆಯಿಂದ ಹೊರಗಡೆ ಬಂದಿಲ್ಲ ಅಂದರೆ, ಈ ಬೇವಿನ ಕಡ್ಡಿ ನೋಡಿ ಎಷ್ಟೆಲ್ಲ ಮಾಡಿಸ್ಕೊಂಡಿರೋದು, ಬೇವಿನ ಕಡ್ಡಿ ಕೈ ಬಿಡ್ತಾ ಹಂಗೆ ನಿಮ್ಮ ಮನಸ್ಸು ಅದೇ ಥರ ಇರ್ತದೆ. ನೀವು ಹಿಂದಿನ ದಾರಿಗೆ ಹೋಗ್ತಾರೆ. ಎಲ್ಲ ಸುದ್ದಿಗಳನ್ನು ಮಾಡ್ಕೊಬಂದು ನಿಮ್ಮ ಪರಿವರ್ತನೆ ಆಗಿಲ್ಲ ಅಂದರೆ ಏನು ಉಪಯೋಗ? ಪರಿವರ್ತನೆ ಆಗಬೇಕಲ್ವ ಅನ್ನೋದನ್ನು ಹೇಳ್ತಾನೆ. ಪರಿವರ್ತನೆ ಆಗಿಲ್ಲ ಅಂದರೆ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಹೋಗಿ ಬಂದುಬಿಟ್ಟಿದ್ದೀನಿ ಅಂದ್ಬಿಟ್ಟು ನೀನು ಹಳೆ ಆದಿನೇ ಹಿಡಿದ್ರೆ ನಿನ್ನ ಉಪಯೋಗ ಏನು? ಅಂದರೆ ಮೂಢನಂಬಿಕೆಗಳಿಗೇ ಹೋಗಬಾರ್ದು, ಒಳಗಾಗಬಾರ್ದು ಅನ್ನೋದನ್ನು ಈ ಅರ್ಥದಲ್ಲಿ ಹೇಳ್ತಾನೆ. ಸ್ವಭಾವದಲ್ಲಿ ಯಾವ ಮಾರ್ಪಾಡು ಒಂದೇ ಇರುತ್ತದೆ ಅನ್ನುತ್ತಾ ನಮ್ಮ ಮಡದಿಯಾದ ಜೀಜಾಬಾಯಿಗೆ ಹೇಳಿದರು. ಆಯಿತಾ? ಇವರೆಲ್ಲರಿಗೂ ಶ್ರದ್ಧೆಯಿಂದ ಊಟ ಬಡಿಸು. ಜೀಜಾಬಾಯಿ ತಾಯಿಯಂತೆ ಭಕ್ತರೆಲ್ಲರಿಗೂ ಸಿಹಿ ಸವಿ ಭಕ್ಷ್ಯಗಳನ್ನು ಬಡಿಸಿದರು. ತುಕಾರಾಮರು ಹೇಳಿದ ಸತ್ಯದ ಮಾತನ್ನು ಮೆಲುಕು ಹಾಕುತ್ತಾ ಸಂತೋಷದಿಂದ ನಾಲಿಗೆ ಚಪ್ಪರಿಸತೊಡಗಿದರು. ಇಷ್ಟೆಲ್ಲ ಕಥೆ ಹೇಳಿದ್ರು ಎಲ್ಲ ಪ್ರೀತಿಯ ಸ್ನೇಹ ಕೇಳಿದ್ರಲ್ಲ ನಾವೆಲ್ಲ. ಅಂದರೆ ನಾವು ಮೂಢನಂಬಿಕೆಗೆ ಒಳಗಾಗಬಾರ್ದು. ನಾವು ಎಷ್ಟೇ ದೇವಸ್ಥಾನಗಳು, ಕ್ಷೇತ್ರಗಳು, ನದಿಗಳಲ್ಲಿ ಸ್ನಾನ ಮಾಡಿ ಬಂದು ನಮ್ಮಲ್ಲಿ ನಾವು ಬದಲಾವಣೆ ಹೊಂದಿಲ್ಲ ಅಂದರೆ ಸುತ್ತಿ ಏನು ಪ್ರಯೋಜನ? ಅಲ್ಲಿ ಹೋದ್ಮೇಲೆ ನಾವೇನಾದರೂ ಬದಲಾವಣೆನ ಕಾಣಬೇಕು. ಈಗ ಸತ್ಸಂಗಕ್ಕೆ ಹೋದ್ಮೇಲೆ ನಾವೇನೋ ಬದಲಾವಣೆಯನ್ನು ಕಾಣಬೇಕು. ತೀರ್ಥಯಾತ್ರೆಗೆ ಹೋದ್ಮೇಲೆ ಪುಣ್ಯಕ್ಷೇತ್ರಕ್ಕೆ ಹೋದ್ಮೇಲೆ ನಾವೇನೋ ಪರಿವರ್ತನೆ ಆಗಬೇಕು. ಏನೂ ಆಗಿಲ್ಲ ಅಂದರೆ ಬಂದರೆ ನಾವು ಹಳೆ ಮೂಢನಂಬಿಕೆನೇ ಇಟ್ಕೊಂಡಿದ್ರೆ ಹೇಗೆ? ಅಂದರೆ ಬೇವಿನ ಕಡ್ಡಿ ಚೇಂಜ್ ಆಯಿತಾ ಸ್ನೇಹಿತರೆ? ಎಲ್ಲ ನೋಡಿದಿರಲ್ವ ಬೇವಿನ ಕಡ್ಡಿ? ಯಾಕಂದರೆ ಅದು ಎಷ್ಟೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಿಸಿ ದೇವ್ರ ದರ್ಶನ ಮಾಡಿದ್ರು ಕೂಡ ಅದರ ಕಹಿ ಇದನ್ನು ಬಿಟ್ಟಿಲ್ಲ. ಹಾಗೆ ಮನುಷ್ಯನೂ ಅಷ್ಟೇ, ತಾನು ಪರಿವರ್ತನೆ ಆಗಿಲ್ಲ ಅಂದರೆ, ತಾನು ಮೂಢನಂಬಿಕೆಯಿಂದ ಹೊರಗಡೆ ಬಂದಿಲ್ಲ ಅಂದರೆ ಇದು ಆಗದ ಮಾತು. ಅದಕ್ಕೆ ದೇವರು ಎಲ್ಲಿರ್ತಾನೆ ಅಲ್ಲೇನೇ ರೀ. ನಾನು ನೋಡಿ ಪಾಂಡುರಂಗನವರು ವಿಠಲ ಇಲ್ಲೇ ನೆನ್ಕೊಂಡ್ರು. ಇವರು ಯಾರು ತುಕಾರಾಮರು ವಿಠಲನ ಇಲ್ಲೇ ಇದ್ದವೇ ನೆನೆಸಿದ್ರು. ನೀವು ಇಷ್ಟೆಲ್ಲ ಹೋಗಿ ಬಂದರೂ ಕೂಡ ಬೇವಿನ ಕಡ್ಡಿ ಅಂತೆ. ಅಂದರೆ ನಿಮ್ಮ ಮನಸ್ಸು ಬದಲಾಗೋದಿಲ್ಲ. ನೀವು ಬದಲಾವಣೆ ಮಾಡ್ಕೊಂಡಿಲ್ಲ ಅಂದರೆ ಇದೇ ಥರ ನಾವು ಆಗ್ತೀವಿ. ಮೂಢನಂಬಿಕೆಯಿಂದ ಹೊರಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಈ ಕಥೆ ಮೂಲಕ ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ರಿಗೂ ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಹೋಗಲಿ. ಏನಂತ ಹೇಳ್ತಾರೆ ತುಕಾರಾಮರು? ನಂಬಿಕೆ ಇರಲಿ, ಮೂಢನಂಬಿಕೆ ಹೋಗಲಿ. ನಂಬಿಕೆ, ಎಲ್ಲರ ಮೇಲೆ ನಂಬಿಕೆ ಇರಬೇಕು, ಕೆಲಸ ಮಾಡಬೇಕು, ಆದರೆ ಎಲ್ಲಿ ಹೋಗಬೇಕು? ಮೂಢನಂಬಿಕೆ ಹೋಗಬೇಕು ಅನ್ನೋದನ್ನು ಹೇಳ್ತಾ ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಗವಂತನ ಆಶೀರ್ವಾದವನ್ನು ಕೊಡ್ಬಿಡ್ತಾ, ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.